ಫ್ರೆಂಡ್ಸ್ ನೋಡಿ ಎಷ್ಟು ಬೇಗ ಆಲೂಗೆಡ್ಡೆ ಪಲ್ಯ ಆಯಿತು. ಇದು ಪಾಲಕ್ ಸೊಪ್ಪಿನ ಚಪಾತಿಗೆ ತುಂಬ ಟೇಸ್ಟ್ ಇರುತ್ತೆ. ಇದೇ ಕಾಂಬಿನೇಷನ್ ಚೆನ್ನಾಗಿದ್ದು. ಇನ್ನು ಫ್ರೆಂಡ್ಸ್, ನಾನು ಇದೇ ಫಸ್ಟು ನಮ್ಮ ಮನೇಲಿ ಪಾಲಕ್ ಸೊಪ್ಪಿಂದು ಚಪಾತಿ ಮಾಡಿರೋದು. ಇಷ್ಟು ದಿವಸ ನಾನು ಮಾಡಿಲ್ಲ ಪಾಲಕ್ ಸೊಪ್ಪಿನ ಚಪಾತಿನ ಫ್ರೆಂಡ್ಸ್. ಇದೇ ಫಸ್ಟು ನಾನು ಮಾಡಿರೋದು. ಇಲ್ಲಿ ಆಲೂಗೆಡ್ಡೆ ಪಲ್ಯ ಆಲ್ರೆಡಿ ನೋಡಿ ರೈಸು ರೆಡಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಅವರೆಕಾಳು ಸಾಂಬಾರು ಇತ್ತು. ಇನ್ನು ಇಲ್ಲೂ ಒಂದು ಚಪಾತಿ ಇನ್ನೂ ಬೇಯ್ತಾ ಇದೆ. ನೀವು ಇದೇ ಥರ ನನ್ನ ಥರನೇ ಫಾಸ್ಟಾಗಿ ಅಡುಗೆ ಮಾಡಬೇಕು, ಫಾಸ್ಟಾಗಿ ಏನೆಲ್ಲ ಮಾಡಬೇಕು, ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅನ್ನಂಗಿದ್ರೆ ಬೇಗ ಹೋಗಿ ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ನೋಡ್ಕೊಂಡು ಮತ್ತೆ ರಿಟರ್ನ್ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನನ್ನ ಫ್ರೆಂಡ್ಸ್, ಇವತ್ತು ನಾನು ಎಷ್ಟು ಗಂಟೆಗೆ ಗೆದ್ದೆ ಅಂತ ಕೇಳಿದ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಾ. ಯಾಕೆ ಅಂದರೆ ಫ್ರೆಂಡ್ಸ್, 7 ಗಂಟೆಗೆ ಗೆದ್ದೆ. 7 ಗಂಟೆಗೆ ಗೆದ್ಬಿಟ್ಟು ಮತ್ತೆ ನೀರೆಲ್ಲ ಫಿಲ್ ಮಾಡಿ ಮತ್ತೆ ಮಲ್ಕೊಂಬಿಟ್ಟಿದ್ದೀನಿ. 9:30 ಗೆದ್ದಿದ್ದೀನಿ. ಇಡ್ಲಿ ಬನ್ನಿ ಫ್ರೆಂಡ್ಸ್, ಆಲ್ರೆಡಿ ಅನ್ನಕ್ಕೆ ಬೇಯಕ್ಕಿಟ್ಟಿದ್ದೀನಿ, ಆಲೂಗೆಡ್ಡೆ ಬೇಯಕ್ಕಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ ಇವತ್ತೆಲ್ಲ ತರಕಾರಿ ತಗೊಂಡು ಬಂದಿದ್ದೆ ನೋಡಿ. ಇದು ಪಾಲಕ್ ಸೊಪ್ಪು, ಸೌತೆಕಾಯಿ, ಜೋಳ, ಲೆಮೆನ್ನು ತಗೊಂಡೋಗಿ ಫ್ರಿಜ್ಜಿಗೆ ಇಡಬೇಕು, ಅಲ್ಲಿರಲಿ. ಆಲೂಗೆಡ್ಡೆ ಇನ್ನಷ್ಟು ಎಕ್ಸ್ಟ್ರಾ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ ಪಾಲಕ್ ಸೊಪ್ಪು ಫುಲ್ ಮಣ್ಣಾಗಿದೆ ಫ್ರೆಂಡ್ಸ್. ನೋಡಿ ಈ ಥರ ಫುಲ್ಲು ಮಣ್ಣಾಗಿದೆ. ಅದನ್ನು ತೆಗೆದು ಹಾಕೋಣ. ಈಗ ಫ್ರೆಂಡ್ಸ್, ನಾನು ಪಾಲಕ್ ಸೊಪ್ಪಿಂದು ಚಪಾತಿ ಮಾಡ್ತೀನಿ. ಇದರಲ್ಲಿ ಫ್ರೆಂಡ್ಸ್ ಅರ್ಧನ ಎತ್ತಿಕ್ತೀನಿ. ಇಷ್ಟೊಂದೇನು ಬೇಕಿಲ್ಲ, ಯಾಕಂದರೆ ನಾವು ಕಮ್ಮಿನೇ ಚಪಾತಿ ಮಾಡೋದು. ನೋಡಿ ಫ್ರೆಂಡ್ಸ್, ಇಷ್ಟರಲ್ಲಿ ಮಾಡ್ತೀನಿ. ಇನ್ನು ಇಷ್ಟನ್ನು ನಾನು ಒಂದು ಸೈಡ್ಗೆ ಎತ್ತಿಕ್ತೀನಿ, ಕವರ್ಗೆ ಹಾಕಿಡೋಣ. ಈಗ ಫ್ರೆಂಡ್ಸ್, ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಸಾಂಬಾರ್ಗಾಗಲಿ ಇನ್ನು ಎಲ್ಲನೂ ಮಾಡ್ಬೋದು. ಅದಕ್ಕೆ ನಾನು ಇಷ್ಟನ್ನು ಎತ್ತಿಕ್ತಾಯಿದ್ದೀನಿ ಫ್ರೆಂಡ್ಸ್. ಸೊಪ್ಪನ್ನ ಕದ್ರಿ ಬೇರೆ ಒಂದು ಕವರ್ಗೆ ಹಾಕಿ ಎತ್ತಿಕ್ಕಿದ್ರೆ ಆಯಿತು. ಈಗ ನಾನು ಮಾಡೋದನ್ನು ಮಾತ್ರ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟನ್ನು ಬೇರೆ ಎತ್ತಿಕ್ತಾಯಿದ್ದೀನಿ. ಆಲೂಗೆಡ್ಡೆ ಬೇಯಕ್ಕಿಟ್ಟಿದ್ದೆ ಫ್ರೆಂಡ್ಸ್, ಅದು ವಿಷಲ್ ಆಯ್ತೈತೆ. ಇನ್ನು ಬನ್ನಿ ಫ್ರೆಂಡ್ಸ್, ಪಾಲಕ್ಕೇನು ಸೋಸ್ಕೊಳ್ಳೋಕ್ಕೆ ಚೆನ್ನಾಗೇ ಇರುತ್ತೆ. ಬನ್ನಿ ಅದನ್ನು ತೊಳೆದು ತೊಳಿತೀವಿ ಫ್ರೆಂಡ್ಸ್. ಮಣ್ಣು ಜಾಸ್ತಿ ಇರೋ ಹಾಗಿದೆ. ಪಾಲಕ್ ಸೊಪ್ಪೆ ನೀವು ಬೇಯಿಸಿ ಚಪಾತಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಒಬ್ಬೊಬ್ಬರು ಬೇಯಿಸ್ಬಿಟ್ಟು ಹಾಕೋತಾರೆ, ಅದೇನು ಬೇಯಿಸೋ ಹಾಗಿಲ್ಲ, ಹಂಗೇ ಮಾಡೋದು. ನೋಡಿ ಫ್ರೆಂಡ್ಸ್, ತೊಳ್ಕೊಂಡು ಬಂದು ಕಾಯಿ ಎಲ್ಲ ಪುಡಿದು. ಇನ್ನು ಇದು ಸ್ವಲ್ಪ ಅದನ್ನು ಹಾಕೋಣ. ಇನ್ನು ಈ ಕಾಯೆಲ್ಲ ಚೆನ್ನಾಗಿದೆ, ಸಾಂಬಾರಿಗೆ ಥರ ಹಾಕ್ಬೋದು. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಮೊಳಕೆ ಹುಳಿ ಕಾಳನ್ನು ಸೌತೆಕಾಯಿನೂ ತಿನ್ನೋಷ್ಟು ಲೇಟ್ ಆಯ್ತದೆ ಅಂತ ಮುಂದೆನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಬೌಲ್ಗೆ ನಾನು ಸಬ್ಬಕ್ಕಿ ಸೊಪ್ಪು, ಅದಾದ್ಮೇಲೆ ಫ್ರೆಂಡ್ಸ್ ಒಂಚೂರು ಶುಂಠಿ, ಅದಾದಮೇಲೆ ಫ್ರೆಂಡ್ಸ್ 2 ಹಸಿರು ಮೆಣಸಿನ್ಕಾಯಿ ನಿಮ್ಮ ಇಷ್ಟಕ್ಕೆ ರುಬ್ಬಕ್ಕೆ ಹಾಕೊಂಡ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಫ್ರೆಂಡ್ಸ್. ಉಪ್ಪನ್ನ ಅದರೊಳಗಡಿಕೆ ಹಾಕೊಳ್ಳಿ. ನಾವು ಇಷ್ಟಕ್ಕಾದರೂ ಹಾಕಬೇಕಲ್ಲ ನೋಡಿ, ಸ್ವಲ್ಪ. ಈಗ ರುಬ್ಕೊಂಡು ಬರೋಣ ಬನ್ನಿ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ನಾನು ಕ್ಲೀನಾಗಿ ರುಬ್ಕೊಂಡು ಬಂದಿನಿ. ಇದು ಚಪಾತಿ ಹಿಟ್ಟು, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನೋಡಿ
ಅನ್ನ ವಿಷಲ್ ಕೂಗ್ತೈತೆ, ಆಲೂಗೆಡ್ಡೆ ವಿಷಲ್ ಕೂಗ್ತೈತೆ ಫ್ರೆಂಡ್ಸ್. ಎರಡರಲ್ಲಿ ಯಾವುದಂತ ಗೊತ್ತಾಯ್ತಾ ಇಲ್ಲ. ಆಲೂಗೆಡ್ಡೆ 3 ಆಯಿತು, ಅದು ಇನ್ನೊಂದೆರಡು ಆಗಲಿ, ಮ್ಯಾಶ್ ಆಗಬೇಕಲ್ಲ ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ನೆನ್ನೆ ಬಜ್ಜಿ ಬೇಯಿಸಿದ್ದು ಬಾಣಲಿಲೆ ಸ್ವಲ್ಪ ಎಣ್ಣೆ ಐತೆ ನೋಡಿ ಫ್ರೆಂಡ್ಸ್, ಅದನ್ನು ಹಾಕತ್ತೀನಿ. ಅದು ಯಾಕೆ ವೇಸ್ಟ್ ಮಾಡಬೇಕು. ಈಗ ಫ್ರೆಂಡ್ಸ್ ಇದರಲ್ಲೇ ನಾನು ಆಲೂಗೆಡ್ಡೆ ಪಲ್ಯ ಮಾಡೋದು. ನಾನು ಯಾವುದೇ ಪಾತ್ರೆನ ಜಾಸ್ತಿ ಮಾಡ್ಕೊಳ್ಳಲ್ಲ ನೋಡಿ ಫ್ರೆಂಡ್ಸ್. ಈಗ ಕಲಿಸ್ಕೊಳ್ಳೋಣ ಬನ್ನಿ. ನೀವು ಬೇಕಾದ್ರೆ ಏನು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀರಲ್ಲೇ ರುಬ್ಬಿರ್ತೀವಲ್ಲ, ಅದನ್ನು ತೊಳೆದು ಹಾಕೊಂಡ್ರೆ ಆಯಿತು. ಅನ್ನ ಆಯಿತು ಫ್ರೆಂಡ್ಸ್, ಅನ್ನದ್ದು ಆಫ್ ಮಾಡಿದ್ದೀನಿ. ಈಗ ನಾವು ಸ್ವಲ್ಪ ನೀರು ಹಾಕಬೇಕು, ಅದನ್ನೇ ತೊಳೆದು ಹಾಕೊಂಡ್ರೆ ಆಯಿತು. ಎಣ್ಣೆನಾರ ಹಾಕೊಂಡು ಕಲಿಸ್ಕೊಳ್ಳಿ, ಹಂಗೇನಾದರೂ ಕಲಿಸ್ಕೊಳ್ಳಿ. ನಾನು ಒಂದು ಸ್ವಲ್ಪ ಎಣ್ಣೆನ ಆಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ ಪಾಲಕ್ ಸೊಪ್ಪಿಗೆ. ಯಾಕೆ ಜೀರಿಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್, ಇನ್ನೇನಿಲ್ಲ ಬೇರೆ. ಹಿಂಗೆ ಫ್ರೆಂಡ್ಸ್ ನಾನು ಕಲಿಸೋದು ನೋಡಿ. ಆಲೂಗೆಡ್ಡೆನ ಬೇಯಿತು ಫ್ರೆಂಡ್ಸ್, ಆಫ್ ಮಾಡ್ತಾಯಿದ್ದೀನಿ. ನಾನು ಯಾವುದು ವಾಯ್ಸ್ ರೆಕಾರ್ಡ್ ಮಾಡಿ ವಿಡಿಯೋ ಹಾಕಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ ನೋಡಿ. ಇಷ್ಟೇ ಫ್ರೆಂಡ್ಸ್. ಕಲರ್ ನೋಡಿದ್ದೀರಾ ಯಾವ ಕಲರ್ ಕಾಣಿಸ್ತಾ ಇದೆ. ನಮಗಿಷ್ಟೇ ಸಾಕು ಚಪಾತಿಗೆ. ಮುಚ್ಚಿಡೋದು ಯಾವುದಿಲ್ಲ ಫ್ರೆಂಡ್ಸ್. ಇನ್ನೇನು ಇವಾಗ ನಾನು ಚಪಾತಿನ ರೆಡಿ ಮಾಡಬೇಕು. ಮೇಲೊಂಚೂರು ಎಣ್ಣೆನ ಹಾಕಿದ್ರೆ ಆಗ್ತದೆ. ನೋಡಿ ಫ್ರೆಂಡ್ಸ್, ನಾವು ಬೇರೆ ಕಡೆ ಅಯ್ಯೋ ಪಾಲಕ್ ಚಪಾತಿ ತಿನ್ನಬೇಕು ಅಂತೀವಿ. ನೋಡಿದ್ರಾ ಫ್ರೆಂಡ್ಸ್, ನಾವು ಮನೇಲೇ ಪಾಲಕ್ ಚಪಾತಿಗೆ ಯಾವ ರೀತಿ ಕಲಿಸೋದು. ನಾನು ಏನಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಜೀರಿಗೆ ಬೇಕಾದ್ರೆ ಬೆಳ್ಳುಳ್ಳಿನೂ ಆಡ್ ಮಾಡ್ಕೋಬೋದು, ಅದರೊಳಗೆ ಚೆನ್ನಾಗಿರುತ್ತೆ ಟೇಸ್ಟ್. ಆಮೇಲೆ ಇನ್ನೂ ಒಂದು ಫ್ರೆಂಡ್ಸ್, ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕಾಯಿ ಥರ ಅದನ್ನು ಸಹ ನಾನು ಹಾಕ್ಬಿಟ್ಟೆ. ಈಗ ಫ್ರೆಂಡ್ಸ್ ಆಲೂಗೆಡ್ಡೆ ಬೇಯಿತು, ಅನ್ನನೂ ಆಯಿತು, ಸಾಂಬಾರು ಬಿಸಿ ಆಯಿತು. ಈಗ ಒಂದು 5 ನಿಮಿಷ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಇದು ಫ್ರೆಂಡ್ಸ್ ಈ ಕಡೆ ಈರುಳ್ಳಿ. ಈಗ ಬನ್ನಿ, ಏನಾಗಿದ್ದು ಹಸಿಟ್ಟು ಚೆಲ್ಲೋಯ್ತು. ನಾನು ಹಸಿಟ್ಟು ಹಾಕಿನೇ ಅರಿಯೋದು. ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ. ಏನು ಮಾಡೋದು ಫ್ರೆಂಡ್ಸ್, ಒಂದೊಂದು ದಿವಸ ಈ ಥರ ಲೇಟ್ ಆಗುತ್ತೆ, ಏನು ಮಾಡೋ ಹಾಗಿಲ್ಲ. ಈಗ ಫ್ರೆಂಡ್ಸ್ ಎಷ್ಟು ಬೇಕಷ್ಟು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ನಾನು ಒಂದು 4 ತಗೊಂಡಿದ್ದೀನಿ, ಯಾಕಂದರೆ ಆಲೂಗೆಡ್ಡೆ ಪಲ್ಯಕ್ಕೆ 4 ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್, ಇನ್ನೇನಿಲ್ಲ. ಆ ಕಡೆ ಆಲೂಗೆಡ್ಡೆ ಪಲ್ಯಕ್ಕೆ ಆಲೂಗೆಡ್ಡೆ ಬೆಂದಿದೆ ನೋಡಿ ಫ್ರೆಂಡ್ಸ್. ರೆಡಿ ಮಾಡ್ಕೊಂಡು ನಿಮಗೆ ನಾನು ಲೇಯರ್ ಚಪಾತಿ, ಇವತ್ತು ಬೇರೆ ಥರ ಚಪಾತಿ ಅರಿಯೋಣ ಅಂದ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಅಷ್ಟರೊಳಗಡೆ ಬೇಗ ಈರುಳ್ಳಿನ ಕಟ್ ಮಾಡ್ಕೊಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಮುಗೀತು. ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಎಲ್ಲಕ್ಕೂ ಈರುಳ್ಳಿ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ಈ ಕಡೆ ಅನ್ನ ಆಗಿದೆ, ಅದನ್ನು ಸೈಡ್ಗೆ ಕುಕ್ಕರ್ ಎತ್ತಿಕ್ಕೋಣ ಬನ್ನಿ. ನೋಡಿ ಫ್ರೆಂಡ್ಸ್, ರೈಸು ಆಗಿರೋದು, ಸಾಂಬಾರು ಬಿಸಿ ಮಾಡ್ತೀನಿ. ಸಾಂಬಾರು ಏನು ನಾನೀಗ ಮಾಡಿಲ್ಲ ಫ್ರೆಂಡ್ಸ್, ಅದು
ಮೊನ್ನೆ ಮಾಡಿದ ಅವರೆಕಾಳು ಸಾಂಬಾರು ಸ್ವಲ್ಪ ಇತ್ತು, ಅದು ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಆ ಸಾಂಬಾರು ಖಾಲಿ ಆಗುತ್ತೆ. ಇನ್ನು ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉಟ್ಕೋಬೇಕಿತ್ತು, ಅದನ್ನು ನಾನು ಮರ್ತಿದ್ದೀನಿ. ಏನು ತೊಂದರೆ ಇಲ್ಲ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಐತೆ, ಅದನ್ನು ಹಾಕೊಳ್ಳೋಕ್ಕೆ ಟೈಮು ಆಗಲಿಲ್ಲ. ಇನ್ನು ಫ್ರೆಂಡ್ಸ್ ಹಿಂಗೆ ಫ್ರೆಂಡ್ಸ್ ನಾನು ಕೆಲಸ ಮಾಡ್ತಾನೆ ಏನೇನಾದರೂ ಒಂದು ಮಾಡ್ತದೆ. ಇಲ್ಲ ಇನ್ನು ಇಲ್ಲಿ ಫ್ರೆಂಡ್ಸ್ ಆಲೂಗೆಡ್ಡೆ ಬೆಂದಿದೆ, ವಿಷಲ್ಲು ಹಿಡಿದಿದೆ, ನೋಡೋಣ. ಎಲ್ಲ ನಾವು ಮಾಡ್ಕೋಬೇಕಲ್ಲ ಫ್ರೆಂಡ್ಸ್. ನೋಡಿ ಆಲೂಗೆಡ್ಡೆ ಹಿಡಿದಿದೆ. ಸ್ಟವ್ ಅಣಿಸಿ ಫ್ರೆಂಡ್ಸ್, ಎಣ್ಣೆ ಕಾಯಲಿಕ್ಕೆ ಬರ್ತಿದ್ದಾರೆ. ಅದ್ರ ಪಾಡ್ಗೆ ಅದು ಎಣ್ಣೆ ಕಾಯಲಿ. ಈಗ ನಾನು ನಿಮಗೆ ಚಪಾತಿನ ಯಾವ ರೀತಿ ಲೇಯರ್ ಅಡಿತೀನಿ ಅಂತ ತೋರಿಸ್ಬೇಕಲ್ಲ ಫ್ರೆಂಡ್ಸ್, ಅದನ್ನು ತೋರಿಸ್ತೀನಿ. ಇನ್ನು ಇಲ್ಲಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ಆಯಿಲ್ ತಗೋಬೇಕು, ಅದನ್ನು ರೆಡಿ ಮಾಡ್ತೀನಿ. ಆ ಕಡೆ ಎಣ್ಣೆ ಕಾಯಲಿ. ಏನು ಮಾಡೋಂಗಿಲ್ಲ ಫ್ರೆಂಡ್ಸ್, ನಾನು ಒಂದೇ ಸರಿ ಎರಡೆರಡು ಕೆಲಸ ಮಾಡಲೇಬೇಕು, ನನ್ನ ಕೆಲಸನೇ ಹಾಗೆ. ಬನ್ನಿ ಇನ್ನು ಫ್ರೆಂಡ್ಸ್ ಒಂದೇ ಒಂದು ಸೆಕೆಂಡು ಈ ಲೆಮೆನ್ನು ಇದೆಲ್ಲನೂ ಫ್ರಿಜ್ಗಿಟ್ಟು ಬಂದುಬಿಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರಿಜ್ಗಿಟ್ಟು ಬರೋಣ. ಯಾಕೆಂದರೆ ಫ್ರೆಂಡ್ಸ್ ಜೋಳನೆಲ್ಲ ನಾನೀಗ ಬೇಯಿಸಲ್ಲ, ನನಗೆ ಟೈಮು ಇಲ್ಲ. ಹಂಗಾಗಿ ಜೋಳ ಎಲ್ಲನೂ ಅವಳೇ ಬೇಯಿಸೋದು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಯಾವುದನ್ನು ಈಗ ಇದು ಮಾಡ್ತಾಯಿಲ್ಲ. ಬೇಳಕ್ಕೂ ಸ್ವಲ್ಪ ಕಮ್ಮಿ ಅನಿಸುತ್ತೆ ಫ್ರೆಂಡ್ಸ್, ಏನು ಮಾಡೋದು. ಲೈಟ್ ಆನ್ ಆಗಿತ್ತಲ್ಲ. ಈಗ ಫ್ರೆಂಡ್ಸ್ ನೋಡಿ ಚಪಾತಿನ ಯಾವ ರೀತಿ ಲೇಯರ್ ಚಪಾತಿ ಅಡಿದು ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಚಪಾತಿ ತೆವೆಯನ್ನು ಕಾಯೋಕ್ಕೆ ಇಟ್ಟಿಲ್ಲ, ಅದನ್ನು ಇಟ್ಟರೆ ಈಜಿ ಆಗುತ್ತಲ್ಲ ಫ್ರೆಂಡ್ಸ್. ಆ ಕಡೆ ಇದಕ್ಕೆ ಎಣ್ಣೆ ಕಾಯಿ, ಈ ಕಡೆ ಚಪಾತಿ ಕಾಯಿ ಕಮ್ಮಿ ಮಾಡಿ ಇಟ್ಟಿದ್ದೀನಿ. ಈ ಸೈಡು ಒಗ್ಗರಣೆಗೆ ಇಟ್ಟಿದ್ದೀನಿ. ಇಲ್ಲಿ ಬನ್ನಿ ಇನ್ನು ನಿಮಗೆ ಚಪಾತಿ ಯಾವ ರೀತಿ ನಾನು ಅರಿತೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾಕೋ ಕತ್ಲೆ ಆಗ್ತಾಯಿದೆ, ಬೆಳಕು ಕಮ್ಮಿ ಅನಿಸುತ್ತೆ ಫ್ರೆಂಡ್ಸ್. ನೋಡಿ ಇರಲಿ ಫ್ರೆಂಡ್ಸ್, ಅಷ್ಟು ಸಾಕು ಬೆಳಕು. ಬನ್ನಿ ಫ್ರೆಂಡ್ಸ್ ನೋಡಿ ಚಪಾತಿ ಇಟ್ಟು ಇನ್ನೇನಿಲ್ಲ ಅವಶ್ಯಕತೆ, ತಟ್ಟೆ ಅವಶ್ಯಕತೆ ನೋಡೋದಲ್ಲ ಫ್ರೆಂಡ್ಸ್. ನಾನು ಶೆಲ್ಫ್ ಮೇಲೇ ಚಪಾತಿ ಅರಿಯೋದು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇಷ್ಟಪ್ಪ ಉಂಡೆಗಳನ್ನ ತಗೋತೀನಿ. ಉಂಡೆ ನೋಡಿ 7 ಚಪಾತಿ ಆಗಿದೆ ಫ್ರೆಂಡ್ಸ್. ನಿಮ್ಮಿಷ್ಟ, ನೀವು ಹೆಂಗಾದರೂ ಅರ್ಕೊಳ್ಳಿ. ನಾನು ಅರಿಯೋದನ್ನ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಒಂದು ಸ್ವಲ್ಪ ಎಣ್ಣೆ, ಯಾಕೆ ಅಂದರೆ ನಾವು ಫಸ್ಟ್ ಅರಿತೀವಲ್ಲ, ಆಗ ಒಂಚೂರು ನೋಡಿ ಫ್ರೆಂಡ್ಸ್ ಈ ಥರನೇ ನಾನು ಅರಿಯೋದು. ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರನೇ ಅರಿರಿ. ನೋಡಿ ಫ್ರೆಂಡ್ಸ್, ಈ ಸ್ವಲ್ಪ ಎಣ್ಣೆನ ಸರಲ್ಬಿಟ್ಟು ಏನು ಮಾಡಬೇಕು, ಈ ಥರ 4 ಫೋಲ್ಡಿಂಗ್ ಮಾಡಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದೇ ಒಂದು ಚಪಾತಿ ನಾನು ನಿಮಗೆ ಅರಿಯೋದನ್ನ ತೋರಿಸ್ತೀನಿ. ನಿಮ್ಗೆ ಹೆಂಗಾದರೂ ಅರಿರಿ ಫ್ರೆಂಡ್ಸ್. ನೀವು
ಯಾವ ರೀತಿ ನಿಮಗೆ ತೆಳು ಬೇಕಾ, ಯಾವ ಥರ ಬೇಕಾದರೂ ಅರಿರಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಆಯಿತು. ನೋಡಿ ಫ್ರೆಂಡ್ಸ್, ಈ ರೀತಿ ಚಪಾತಿನ ನೀವು ಯಾವ ಥರ ಬೇಕಾದರೂ ತೆಳುವಾಗಿ ಬರುತ್ತೆ. ಪಾಲಕ್ ಸೊಪ್ಪಿನ ಚಪಾತಿ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ ಪಲ್ಯ ಯಾವ ರೀತಿ ಮಾಡ್ತೀನಿ, ಆಲೂಗೆಡ್ಡೆ ಪಲ್ಯನ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಹೀಗೇನೆ ನಾನು ಎಲ್ಲ ಚಪಾತಿನೂ ನಿಮಗೆ ಎಷ್ಟು ತೆಳು ಬೇಕು ಆ ಥರ ಹಾಕ್ಕೊಳ್ಳಿ. ನಾನು ಸ್ವಲ್ಪ ದಪ್ಪಾಗಿ ಮಾಡಿದ್ದೀನಿ, ಯಾಕೆಂದರೆ ಲೇಯರ್ ಮಾಡಬೇಕಲ್ಲ ಅದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್. ಬನ್ನಿ ಈಗ ಪಲ್ಯ ಯಾವ ರೀತಿ ಈಗ ಫ್ರೆಂಡ್ಸ್, ಇಲ್ಲಿ ಎಣ್ಣೆ, ಆಲೂಗೆಡ್ಡೆ ಪಲ್ಯಕ್ಕೆ ಎಣ್ಣೆ ಕಾಯ್ದಿದೆ. ಬನ್ನಿ ಅದನ್ನು ಒಗ್ಗರಣೆಗೆ ಹಾಕೋಣ ಫ್ರೆಂಡ್ಸ್. ಎಲ್ಲನೂ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್, ಏನು ಮಾಡೋ ಹಾಗಿಲ್ಲ. ಜೀರಿಗೆ, ಸಾಸಿವೆ ಅಷ್ಟೇ ಫ್ರೆಂಡ್ಸ್ ನಾನು ಹಾಕೋದು. ಆಮೇಲೆ ಸ್ವಲ್ಪ ಕಡಲೆಬೇಳೆ, ಕಡಲೆ ಬೀಜ. ಅದಾದಮೇಲೆ ಫ್ರೆಂಡ್ಸ್, ನಾನು ಹೇಳಿದ್ದೀನಿ ಎಲ್ಲದಕ್ಕೂ ನಾವು ಎಳ್ಳು ಹಾಕ್ತೀವಿ ಅಂತ, ವೈಟ್ ಎಳ್ಳು. ಅದಾದಮೇಲೆ ಫ್ರೆಂಡ್ಸ್, ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ಲ ಮತ್ತು ಅದು ಫ್ರೆಂಡ್ಸ್ ಚೆನ್ನಾಗಿ ಈರುಳ್ಳಿ ಬೇಯಬೇಕು, ನಿಮಗೆ ಗೊತ್ತು. ನಾನು ಸ್ವಲ್ಪ ಈ ಕಡೆ ಲೈಟ್ ಬೆಳಕು ಮಾಡೋಕ್ಕೆ ಬಂದೆ ಫ್ರೆಂಡ್ಸ್, ಏನಿಲ್ಲ. ಬನ್ನಿ ಅದನ್ನು ನೋಡಿ ಫ್ರೆಂಡ್ಸ್. ಇಷ್ಟೇ ನಾನು ಆಲೂಗೆಡ್ಡೆ ಪಲ್ಯಕ್ಕೆ ಯಾವಾಗಲೂ ಹಾಕೋದು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ತುಂಬ ಚೆನ್ನಾಗಿ ಬೇಯುತ್ತೆ. ಇನ್ನು ಫ್ರೆಂಡ್ಸ್, ನಾನು ಯಾವಾಗಲೇ ಆಗಲಿ ಫ್ರೆಂಡ್ಸ್ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇನ್ನು ನೋಡಿ ಫ್ರೆಂಡ್ಸ್, ಈ ಕಡೆ ಅದನ್ನು ಸ್ಟವ್ ಜಾಸ್ತಿ ಮಾಡೋಣ. ಈರುಳ್ಳಿ ಈ ಕಡೆ ಬೇಯ್ತಾ ಇರಲಿ ಫ್ರೆಂಡ್ಸ್. ಅದು ಬೇಯೋ ಅಷ್ಟರಲ್ಲಿ ನಾವು ಇಲ್ಲಿ ಸ್ವಲ್ಪ ಚಪಾತಿ ಬೇಯಿಸ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ಚಪಾತಿನ ಬೇಯಿಸೋಣ ಫ್ರೆಂಡ್ಸ್, ಏನಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ನೋಡಿ ಗರಿ ಗರಿಯಾಗಿ ಚಪಾತಿ ನಿಮ್ಮ ಮುಂದೆನೇ ಬೇಯ್ತಾಯಿದೆ. ಇನ್ನು ಫ್ರೆಂಡ್ಸ್, ಈ ಕಡೆ ಪಲ್ಯನೂ ಆಯಿತು. ಪಲ್ಯಕ್ಕೆ ಈಗ ಆಲೂಗೆಡ್ಡೆ ಸುಲಿಬೇಕು. ಆಲೂಗೆಡ್ಡೆ ಸುಲಿದು ಸ್ವಲ್ಪ ಲೆಮನ್ನ ಹಾಕಬೇಕು. ಅದು ಸ್ವಲ್ಪ ಸ್ಲೋ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಚಪಾತಿ, ಪಾಲಕ್ ಚಪಾತಿ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಚಪಾತಿ, ಪಾಲಕ್ ಚಪಾತಿ ನೋಡಿ ಫ್ರೆಂಡ್ಸ್. ಈಗ ನಿಮ್ಮ ಮುಂದೆನೇ ಇನ್ನೊಂದು ನಾನು ಹಾಕಿದ್ದೀನಿ. ಅಷ್ಟರಲ್ಲಿ ಫ್ರೆಂಡ್ಸ್, ಲೆಮನ್ ಇವಾಗ ತಗೊಂಡೋಗಿ ಆಚೆಗಿಟ್ಟೆ. ಪಲ್ಯಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು, ಕಾಯಿ ತುರಿದು ಹಾಕಬೇಕು. ಬನ್ನಿ ಫ್ರೆಂಡ್ಸ್, ಎಲ್ಲ ಆಗುತ್ತೆ. ಒಂದಿನ ಹೆಚ್ಚು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಲೇಟಾಗಿದ್ದರೆ ಏನೂ ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತು. ಈಗ ಫ್ರೆಂಡ್ಸ್, ಈ ಟೈಮಲ್ಲಿ ನಾವಿಲ್ಲಿ ಎಣ್ಣೆ ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಎಣ್ಣೆನ ನೋಡ್ಕೊಂಡು ಹಾಕೊಳ್ಳಿ. ಇನ್ನು ಫ್ರೆಂಡ್ಸ್, ನನ್ನ ಮಗಳು ಲೇಟಾಗಿದ್ಲು. ಅವಳು ಎದ್ದು ಮೀಟಿಂಗಿಗೆ ಕೂತ್ಕೊಂಡು ಮೀಟಿಂಗ್ ಮುಗಿಸ್ಕೊಂಡು ಅವಳು ಮೀಟಿಂಗ್ ಮುಗಿಸ್ಕೊಂಡು ಫ್ರೆಂಡ್ಸ್ ಆಫೀಸ್ಗೆ ಹೋಗೋದು ಯಾವಾಗಾದ್ರೂ. ನೋಡಿ ಫ್ರೆಂಡ್ಸ್, ಯಾವ ರೀತಿ ನಿಮ್ಮ ಮುಂದೆನೇ ಪಾಲಕ್ ಚಪಾತಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಊದ್ತಾ ಇದೆ. ಡೈಲಿ ಇನ್ನೊಂದು ಕಡೆ ಇಷ್ಟೇ ಫ್ರೆಂಡ್ಸ್. ಯಾರೇ ಮಾಡಿದ್ರೂ ಪಾಲಕ್ ಚಪಾತಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವೇ ನೋಡಿ. ಇನ್ನು ಫ್ರೆಂಡ್ಸ್, ನಾನು ರುಬ್ಬಕ್ಕೆ ಏನೇನು ಹಾಕಿದ್ದೀನಿ ಅಂತ ಎಲ್ಲ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಇನ್ನು ಹೀಗೆ ನಾನು ಎಲ್ಲ ಚಪಾತಿನೂ ಫ್ರೆಂಡ್ಸ್ ಬೇಯಿಸ್ಕೊತೀನಿ.
ಬನ್ನಿ ನೋಡಿ ಫ್ರೆಂಡ್ಸ್. ಏನು ಮಾಡೋದು ಫ್ರೆಂಡ್ಸ್, ನನಗೆ ಚಪಾತಿ ಹಾಕ್ಕೊಡೋಕ್ಕೆ ಯಾರೂ ಬರಲ್ಲ. ನಾನೇ ಅರಿಬೇಕು. ಹಂಗಾಗಿ ನಮ್ಮ ಮನೇಲಿ ಕೆಲಸ ಈ ಥರ ನೋಡೋದಲ್ಲ ಫ್ರೆಂಡ್ಸ್. ಆಯ್ತಲ್ಲ, ಇಷ್ಟೇ ಫ್ರೆಂಡ್ಸ್ ಪಾಲಕ್ ಸೊಪ್ಪಿಂದು ಚಪಾತಿ. ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಅರಿಯೋ ಚಪಾತಿ ಫ್ರೆಂಡ್ಸ್ 2 ತಿನ್ನೋಕ್ಕಾಗಲ್ಲ. ನಾನು ಸ್ವಲ್ಪ ದಪ್ಪಕ್ಕೆ ಅರಿತೀನಿ ನೋಡಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಪಲ್ಯ ಏನಾಗಿದೆ ಅಂತ ನೋಡೋಣ ಬನ್ನಿ. ಪಲ್ಯಕ್ಕೆ ಏನೇನು ಹಾಕಬೇಕು ಅಂತ ಫ್ರೆಂಡ್ಸ್ ನೋಡಿ. ಈ ಟೈಮಲ್ಲಿ ಲೆಮೆನ್ ಹಾಕ್ತೀನಿ. ಲೆಮೆನ್ನು ನಮಗೆ ತುಂಬಾ ಒಳ್ಳೆಯದು. ಇನ್ನು ಫ್ರೆಂಡ್ಸ್ ಬನ್ನಿ, ಈಗ ಆಲೂಗೆಡ್ಡೆನ ನಾನು ಇಲ್ಲೇ ಮ್ಯಾಶ್ ಮಾಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ನನಗೆ ಅಷ್ಟು ಆ ಕಡೆ ತಗೊಂಡೋಗಿ ಮಾಡೋಕ್ಕೆ ಸುಲಿಯೋಕ್ಕೆ ಟೈಮ್ ಇರಲಿಲ್ಲ. ಇದರಲ್ಲೇ ಮಿಕ್ಸ್ ಮಾಡೋಣ, ಏನು ತೊಂದರೆ ಇಲ್ಲ ನೋಡಿ. ಇದರಲ್ಲೇ ಹಿಂಗೆ ಅಂದರೆ ಯಾಕೆಂದರೆ ಫ್ರೆಂಡ್ಸ್ ಎಲ್ಲ ಬೆಂದಿರುತ್ತಲ್ಲ, ಏನು ತೊಂದರೆ ಇಲ್ಲ. ಇನ್ನು ಫ್ರೆಂಡ್ಸ್ ಈ ಕಡೆ ಇನ್ನು 3 ಚಪಾತಿ ಬೇಯಿಸಬೇಕು. ತೋರಿಸ್ತೀನಿ ಫ್ರೆಂಡ್ಸ್. ಬಾಣಲಿ ನಾನೇ ಚಿಕ್ಕದಿಟ್ಟಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಅಲ್ವಾ ಅಂತ. ಫ್ರೆಂಡ್ಸ್ ಇಲ್ಲಿ ಬೆಳ್ಳಗೆ ಕಾಣಿಸ್ತಾ ಇರೋದೆಲ್ಲ ಎಳ್ಳು. ನೋಡಿದ್ರಲ್ಲ ಫ್ರೆಂಡ್ಸ್, ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್. ಬನ್ನಿ, ಚಪಾತಿ ಒಂದು ಕಡೆ ಬೆಂದಿದೆ, ಅದನ್ನು ಉಲ್ಟಾ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಪಾಲಕ್ ಸೊಪ್ಪಿನ ಚಪಾತಿ, ಆಲೂಗೆಡ್ಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಪಲ್ಯಕ್ಕೆ ಲಾಸ್ಟಲ್ಲಿ ಕಾಯಿ ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ನೀವು ಫ್ರೆಂಡ್ಸ್ ಉಪ್ಪು ಸಪ್ಪೆ ಯಾವ ಥರ ಇದೆ ಅಂತ ಬೇಕಿದ್ರೆ ಅದನ್ನು ನೋಡಿಕೊಂಡು ಹಾಕೋಬೋದು. ಆದರೆ ಫ್ರೆಂಡ್ಸ್ ನಾನೊಂದು ಏನು ಹೇಳ್ತೀನಿ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಎಲ್ಲದಕ್ಕೂ ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕಿ. ಇನ್ನು ಈ ಕಡೆ ಅಂತೂ ಫ್ರೆಂಡ್ಸ್ ಚಪಾತಿ ಉಕ್ಕಿ ಬರ್ತಾಯಿದೆ, ಉಬ್ಬಿ ಬರ್ತಾಯಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಉಪ್ಪು ಸಪ್ಪೆ ಇದ್ದರೆ ಆಮೇಲೆ ಒಂದು ಸ್ವಲ್ಪ ಹಾಕೋಬೋದು ಬಿಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಇವತ್ತಿನ ಪಲ್ಯ ಮತ್ತು ಪಾಲಕ್ ಚಪಾತಿ. ಒಂದೇ ಒಂದು ಚಪಾತಿ ಇದೆ ಫ್ರೆಂಡ್ಸ್. ಟೈಮು ಇವತ್ತು ಆಲ್ರೆಡಿ 10 ಗಂಟೆ ಮೇಲಾಯಿತು, ಯಾಕಂದರೆ ಸ್ವಲ್ಪ ಲೇಟಾಗಿ ಎದ್ನಲ್ಲ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದುವರೆಗೂ ನನ್ನ ವೀಡಿಯೋನ ನೋಡಿದ್ದೆ ನಿಮ್ಮೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್.